ನಮಸ್ಕಾರ. ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ ಬಹುಕಾಲ ಕಾಡುವಂತಹ, ಬಾಧೆ ನೀಡುವಂತಹ, ಹಿಂಸಿಸುವಂತಹ ಭಾರವಾಗಿರ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸಲ್ಲಿ ಶ್ರಮ ಜಾಸ್ತಿ, ಅಂಕಗಳು ಕಡಿಮೆ. ಸೊ ಇವತ್ತು ನಾನು ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ವಿಷನ್ ಮ್ಯಾಗ್ಝಿನ್ ಪಾರ್ಟ್ 1 ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಈಗ ವಿಷನ್ ಪಾರ್ಟ್ 2 ಮ್ಯಾಗ್ಝಿನನ್ನು ವಿಲ್ ಡಿಸ್ಕಸ್. ಆತ್ಮೀಯರೇ, ಬಹಳಷ್ಟು ಬಾರಿ ನೀವು ಈ ಮ್ಯಾಗ್ಝಿನ್ ಓದಬೇಕಾದ್ರೆ ಎಕ್ಸೈಟ್ಮೆಂಟ್ಗೊಳಗಾಗಿ ಅದು ಬರುತ್ತೆ ಇದು ಬರುತ್ತೆ ಅಂತ ಓದ್ತಾ ಇದ್ದೀರಾ. ಬಟ್ ಇದು ಆ ಥರ ಇರಲ್ಲ. ಸೊ ಬನ್ನಿ, ಈಗ ಯಾವ ವಿಚಾರದ ಮೂಲಕ, ಯಾವ ಆಯಾಮದ ಮೂಲಕ ಓದಬೇಕು ಅನ್ನೋದನ್ನು ನಿಮ್ಮ ಮುಂದೆ ನಾನು ಹೇಳ್ತೀನಿ. ಓಕೆ, ನೋಡಿ, ಸೆಕ್ಯೂರಿಟಿ, ಕ್ರಿಪ್ಟೋ ಕರೆನ್ಸೀಸ್ ಆ್ಯಂಡ್ ಸ್ಮಗಲಿಂಗ್. This smuggling in India report 24-25 by the Directorate of Revenue Intelligence highlighted the increasing use of stable coins and cryptocurrency for illicit payments of crime, particularly in drug and gold smuggling. Sir, it is a common sense. Okay, ಏನಪ್ಪ ಅಂತಂದರೆ, this type of currencies, even hard currencies, soft currencies, cryptocurrencies are going to be used for the ರಾಂಗ್ ಪರ್ಪಸಸ್. ಓಕೆ, ಇದರಲ್ಲಿ ಇದೇ ಇವರು ವರದಿಯಲ್ಲಿ ಹೇಳಿದೆ ಅಂದ ಮಾತ್ರಕ್ಕೆ ಅದು ಆಗ್ತಾ ಇಲ್ಲ, ಅಥವಾ ಆಗಿದ್ದಕ್ಕೆ ಮಾತ್ರ ಈ ವರದಿಯಲ್ಲಿ ಬಂದಿಲ್ಲ. ಇಟ್ಸ್ ಎ ಕ್ವೈಟ್ ಕಾಮನ್. ಓಕೆ, ಸೊ ನಮಗೆ ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು, ಇದು ಇಂಪಾರ್ಟೆಂಟ್. ಏನಿಲ್ಲಿ ಡಿಸೆಂಟ್ರಲೈಸೇಷನ್ ರನ್ಸ್ ಆನ್ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ಸ್, ಮಿನಿಮೈಸಿಂಗ್ ದಿ ಸೆಂಟ್ರಲ್ ಅಥಾರಿಟಿ ಡಿಪೆಂಡೆನ್ಸಿ. ಈಗ ನಾವು RBI ಮೇಲೆ ಹೇಗೆ ಡಿಪೆಂಡ್ ಆಗಿದ್ದೀವಲ್ಲ, ಕರೆನ್ಸಿ ಪ್ರಿಂಟ್ ಆಗಬೇಕಂದ್ರೆ, ದೇರ್ ಈಸ್ ನೋ ಸಚ್ ಟೈಪ್ ಆಫ್ ಡಿಪೆಂಡೆನ್ಸಿ ಇನ್ ಕ್ರಿಪ್ಟೋ ಕರೆನ್ಸಿ. ಈ ವರ್ಡ್ ಕೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ದಿ ವರ್ಡ್ ಡಿಸೆಂಟ್ರಲೈಸೇಷನ್ ಈಸ್ ಅಸೋಸಿಯೇಟೆಡ್ ವಿತ್ ಕ್ರಿಪ್ಟೋ ಕರೆನ್ಸಿ. ಓಕೆ, security and pseudonymity cryptography, secure transactions and prevents a fraud as it is operated with the wallet addresses, no personal identities. ನೋಡಿ, ನಮ್ಮಲ್ಲಿ ಈಗ ಕಂಡು ಬರ್ತಕ್ಕಂತಹ ನೋಟುಗಳನ್ನು ಕೋಟ ನೋಟ್ ಮಾಡ್ಬೋದು, ಇಲ್ಲಿ ಕರೆನ್ಸಿನಾಗ ಮಾಡೋಕ್ಕಾಗಲ್ಲ. ಸೊ ನಮಗೆ ಕ್ರಿಪ್ಟೋಗ್ರಫಿ ಅಂತಂದ್ರೆ ಏನಪ್ಪ ಅಂದರೆ, ಆ ಒಂದು ಗೂಢಲಿಪಿಯಲ್ಲಿರ್ತಕ್ಕಂಥದ್ದು. Transparency and immutability. Transactions are recorded on public ledgers, verifiable by all. They cannot be altered once recorded, ensuring provenance immutability of the data. ಓಕೆ, ಸೊ ಆ ಮಟ್ಟದ ಪಾರದರ್ಶಕತೆ, ತದನಂತರದಲ್ಲಿ ಅದು ರೂಪಾಂತರ ಹೊಂದುವುದಿಲ್ಲ. ಹೆಂಗಿರುತ್ತೆ? ಒರಿಜಿನಲ್ ಫಾರ್ಮ್ಯಾಟ್. Accessibility enables global borderless transaction with internet access. ನಾವೀಗ ಫಾರೆಕ್ಸ್ ರಿಸರ್ವ್ಸ್ಗೆ, ರೆಮಿಟೆನ್ಸ್ಗೆ ಹೇಗೆ ಡಿಪೆಂಡ್ ಆಗಿದ್ದೀವಿ ಸೆಂಟ್ರಲ್ ಬ್ಯಾಂಕ್ನ, ಆ ಮಾದರಿಯ ಡಿಪೆಂಡೆನ್ಸು ಈ ಒಂದು ಕ್ರಿಪ್ಟೋ ಕರೆನ್ಸಿಯಲ್ಲಿ ಬರಲ್ಲ. ಇದು ಎಕ್ಸಾಮ್ಸಿಗೆ ಬರುತ್ತೆ ಸರ್, ಈ ವರದಿ ಎಕ್ಸಾಮ್ಸಿಗೆ ಬರಲ್ಲ. ಓಕೆ, ಈ ವರದಿ ಎಕ್ಸಾಮ್ಸ್ಗೆ ಬರಲ್ಲ. ಆದ್ಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ ಏನಪ್ಪ ಅಂತಂದರೆ, ಪ್ರತಿ ಮ್ಯಾಗ್ಝಿನ್ನು 30% ಓದಬೇಕು ಮತ್ತು ಓದುವ ಕ್ರಮ ಹೇಗಿರಬೇಕಂತ ನಿಮಗೆಲ್ಲ ಹೇಳಿದ್ದೀನಿ. ಸೊ ವಿಷನ್ ಮ್ಯಾಗ್ಝಿನ್ನು ಸಹ ನಮ್ಮ ಎಂದಿನಂತೆ ರೂಲ್ಸು 30% ಮಾತ್ರ ಓದಬೇಕು. ಸ್ಪೆಷಲಿ ದಿಸ್ ವಿಡಿಯೋ ಇಸ್ ಯೂಸ್ಫುಲ್ ಫಾರ್ ದೋಸ್ ಪೀಪಲ್ ಹೂ ಆರ್ ಅಪಿಯರಿಂಗ್ ಫಾರ್ KS IAS ಎಕ್ಸಾಮ್ಸಿಗೆ. ಇತ್ತೀಚೆಗೆ KA ಸಹ ಒಂದು ಲೆವೆಲ್ ಹೆಚ್ಚು ಹೋಗಿರ್ತಕ್ಕಂಥ ನೋಡ್ಬೋದು. ಸೊ ಈ ವರ್ಡು ನೋಟ್ ಡೌನ್ ಮಾಡ್ಕೋಬೇಕು. ಓಕೆ, ನಂತರದಲ್ಲಿ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್. ನೋಡಿ, ನಾನು ಹೇಳಿದಿರ್ತಕ್ಕಂಥದ್ದು ಇದು HYT, ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್, ನೋ ಮ್ಯಾಟರ್ ವೆದರ್ ಇಟ್ ಈಸ್ ಇನ್ ಕರೆಂಟ್ ಅಫೇರ್ಸ್ ಆರ್ ನಾಟ್. ಓಕೆ, ಟು ಕಾಂಬ್ಯಾಟ್ ಇಲ್ಲಿಸಿಟ್ ಫೈನಾನ್ಸ್, ದಿ FATF applies international standards for anti-money laundering,
ಕೌಂಟರಿಂಗ್ ದಿ ಫೈನಾನ್ಸ್ ಟೆರರಿಸಮ್. ಸೊ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅವ್ರದ್ದು 2 ಕೆಲಸ. ಒಂದು ಮನಿ ಲಾಂಡ್ರಿಂಗನ್ನು ತಪ್ಪಿಸ್ತಕ್ಕಂಥದ್ದು, ಭಯೋತ್ಪಾದನೆಗೆ ಹಣಕಾಸು ಸಪ್ಲೈನ ಕಡಿಮೆ ಮಾಡ್ತಕ್ಕಂತಹ ಕೆಲಸ ಮಾಡುತ್ತೆ. ಓಕೆ, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಇದು 1000% ಹೇಳ್ತಾ ಇದ್ದೀನಿ, ಬರಲ್ಲ ಎಕ್ಸಾಮ್ಸಿಗೆ. ಓಕೆ, ಸೊ ಏನಾದರೂ ಬಂದರೆ ಎಕ್ಸಾಮ್ಸಿಗೆ ಇದು ಯಾರು ಫಸ್ಟ್ ಇದನ್ನು ತೋರಿಸ್ತಾರೋ, ಸರ್ ನೀವು ಹೇಳಿದರೆ ಇದು ಬರಲ್ಲ ಅಂತೇಳಿ ಬಟ್ ಎಕ್ಸಾಮ್ಸಿಗೆ ಬಂದಿದೆ ಅಂತ ಯಾರು ಫಸ್ಟ್ ತೋರಿಸ್ತಾರೋ, ಎಲ್ರಿಗೂ ಅಲ್ಲ, ಅವರಿಗೆ ವಿಶೇಷವಾದ 10,000 ರೂಪಾಯಿ ಬಹುಮಾನವನ್ನು ನಾನು ಕೊಡ್ತಾ ಇದ್ದೀನಿ. ಓಕೆ, AI ಇನ್ ಲಾ ಎನ್ಫೋರ್ಸ್ಮೆಂಟ್, ನಮಸ್ತೆ, ಬರಲ್ಲ. Okay, see, I don't know why this magazine is going to give this type of unwanted, redundant, scrap information. ನಾನು ವಿಷನ್ ಮ್ಯಾಗ್ಝಿನೇ ಓದಿದ್ದೀನಿ, ನೋ ಡೌಟ್ ಇನ್ ದ್ಯಾಟ್. ಓಕೆ, ಬಟ್ ಅವಾಗ ನಾನು ಏತರ ಓದ್ತಾ ಇದ್ದೀನಿ, ಇವೆಲ್ಲ ಓದ್ತಾ ಇದ್ದಿಲ್ಲ. ಓಕೆ, ಬಟ್ ಇದು ಎಲ್ರಿಗೂ ತಿಳಿಯಲ್ಲ ಅನ್ನೋದೇ ನನಗೆ ಬೇಜಾರು. ಅಂದರೆ ನನಗೆ ಗೊತ್ತಿದ್ದು ಇದು ಬರಲ್ಲ ಅಂತೇಳಿ, ಬಟ್ ಎಲ್ರಿಗೂ ಗೊತ್ತಿಲ್ಲ. ದಟ್ಸ್ ವೈ ಐ ಆಲ್ವೇಸ್ ಟೆಲ್ ಟೇಕ್ ಸೀನಿಯರ್ ಗೈಡೆನ್ಸ್ ಆರ್ ಟೇಕ್ ಎ ಗೈಡೆನ್ಸ್, ಅಥವಾ ಯು ಕ್ಯಾನ್ ಜಾಯ್ನ್ HOT ಕ್ಲಾಸ್, ಎನಿಥಿಂಗ್. ಓಕೆ, ನೀವು HOT ಕ್ಲಾಸ್ ಜಾಯ್ನ್ ಆದರೆ ಮಾತ್ರ ಉದ್ಧಾರ ಆಗ್ತೀರಿ, ಅವೆಲ್ಲ ಸುಳ್ಳು. ಓಕೆ, HOT ಕ್ಲಾಸಲ್ಲೂ ಸಹ ಯಾರು ಹೋಮ್ವರ್ಕ್ ಮಾಡ್ತಾರೋ, ಯಾರು ರೆಗ್ಯುಲರಾಗಿ ನಮಗೆ ಫೋನ್ ಕಾಲಲ್ಲಿ ಸಿಗ್ತಾರೋ 1-to-1 ಇಂಟ್ರಾಕ್ಷನ್ಸ್ ಅಲ್ಲಿ, ದೇ ಆರ್ ಗೋಯಿಂಗ್ ಟು ವಿನ್. ಓಕೆ, ನೋಡಿ, ನಾನು HOT ಕ್ಲಾಸಲ್ಲಿ ಹೇಗೆ ಅಂದರೆ ನೋಡಿ, ಕಾಂಪಿಟೇಟಿವ್ದ ಒಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ತಿಳ್ಕೊಬೇಕನ್ನೋದು ಇದಕ್ಕೆ. ನಾನು ಹೋಮ್ವರ್ಕ್ ಅಂತ ಮೊದಲು ಕೊಟ್ಟಿರ್ತೀನಿ, ಅವರು ಬರೆದಿರ್ತಾರೆ, ಬರೆದಿದ್ಮೇಲೆ ನಮಗೆ ಕಳಿಸ್ತಾರೆ, ರಿವ್ಯೂ ಮಾಡಿರ್ತೀವಿ, ರಿವ್ಯೂ ಮಾಡಿ ಅವ್ರಿಗೆ ಫೋನ್ ಮಾಡ್ತೀವಿ, ಅದೇ ಕ್ವಶನ್ಸ್ ಕೇಳ್ತೀವಿ. ಅವರು ಬರೆದಂತಹ ಹೋಮ್ವರ್ಕ್ ಮೇಲೇ ಕ್ವಶನ್ ಕೇಳಿದ್ರು ಸಹ ಅಲ್ಲಿ ಎಲ್ರಿಗೂ ವೆರಿ ಗುಡ್ ಅಂತ ರಿಮಾರ್ಕ್ ಬೀಳಲ್ಲ. ಅರ್ಥ ಮಾಡ್ಕೊಳ್ಳಿ, ಏನಕ್ಕೆ ಅಂತಂದರೆ ದಟ್ ಈಸ್ ದಿ ಒನ್ ಆಫ್ ದಿ ಲೂಪೋಲ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸು. ಇಲ್ಲಿ ನಮಗೆ ರೀಡ್, ರೈಟ್, ರಿವೈಸ್, ನಾನು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಅಂತ ಇಟ್ಕೊಂಡಿದ್ದೀನಿ. ಓಕೆ, ಎಕ್ಸ್ಪ್ರೆಸ್ ಯುವರ್ ನಾಲೆಡ್ಜ್. If you express your knowledge in a more clear fashion, then the topic is in your mind permanently. ಓಕೆ, ಅರ್ಥ ಮಾಡ್ಕೊಳ್ಳಿ. ನಾನು ಪ್ರತಿ ಬಾರಿ ಲೀಸ್ಟ್ ನಾನು ಪಬ್ಲಿಕ್ ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಓಕೆ, ಎಲ್ರಿಗೂ ವೆರಿ ಗುಡ್ ಅಂತ ಯಾಕೆ ಬರಲ್ಲ? ಟೆಲ್ ಮಿ ಸರ್. ಅವ್ರು ಬರೆದು ನೋಟ್ಸೆಲ್ಲ ಕ್ವಶನ್ ಕೇಳ್ತೀವಿ ನಾವು ನಮ್ಮ ಕ್ವಶನ್ಸ್ ಕೇಳೋದೇ ಇಲ್ಲ. ನೀವು ಬರೆದಂತಹ ಅಥವಾ HOT ಸ್ಟೂಡೆಂಟ್ಸ್ ಬರೆದಂತಹ ಹೋಮ್ವರ್ಕ್ ಮೇಲೇ ಕ್ವಶನ್ಸ್ ಕೇಳ್ತೀವಿ. ಅರ್ಥ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಓದ್ಕೊಂತ ಕೈಗೆ ಸಿಕ್ಕಿದ್ದು, ಕಣ್ಣಿಗೆ ಕಂಡಿದ್ದು, ಕಿವಿಗೆ ಕೇಳಿದ್ದು, ಯೂಟ್ಯೂಬರ್ಸ್ ಹೇಳಿದ್ದು ಎಲ್ಲ ಓದ್ಕೊಂತ ಹೋದರೆ ನೀವು ಎಕ್ಸಾಮ್ ಮಾತ್ರ ಪಾಸ್ ಆಗಲ್ಲ. ಬುಕ್ ಓದ್ತೀರಾ, ನಾಲೆಡ್ಜ್ ಇರುತ್ತೆ, ನೋ ಡೌಟ್ ಇಲ್ಲ, ನಿಮ್ಮ ನಾಲೆಡ್ಜ್ ಇದೆ, ತಗೊಂಡು ಏನು ಮಾಡಬೇಕು? ಅದು ಊಟಕ್ಕೆ ಬರುತ್ತಾ? ಬರಲ್ಲ. ನಾಲೆಡ್ಜ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ಎಂಪ್ಲಾಯ್ಮೆಂಟ್. Knowledge has to be converted into employment. Then only you can win the life. Okay. Yeah. Next to ನೋಡಿ, ಬಯೋಸೆಕ್ಯೂರಿಟಿ ಅಂಡ್ ಬಯಾಲಜಿಕಲ್ ವೆಪನ್ ಕನ್ವೆನ್ಷನ್. ಕನ್ವೆನ್ಷನ್ ರಿಲೇಟೆಡ್ ಒಂದು ಕ್ವಶನ್ ಇರುತ್ತೆ. ಓಕೆ, ಕನ್ವೆನ್ಷನ್ ರಿಲೇಟೆಡ್. ಓಕೆ, ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯನ್ ಗ್ರೂಪ್, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್. ಓಕೆ, ಇವನ್ನೆಲ್ಲ ಹೇಗೆ ಓದಬೇಕಪ್ಪ ಅಂತಂದರೆ, ಫಸ್ಟು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್, ಅದರ ಮೂಲ ಉದ್ದೇಶ ಏನು? ಈಸ್ ಇಟ್ ಎ ಲೀಗಲಿ ಬೈಂಡಿಂಗ್? ದೆನ್ ಇಂಡಿಯಾ ಈಸ್ ಎ ಮೆಂಬರ್ ಆರ್ ವಾಟ್? ಇಂಡಿಯಾ ಈಸ್ ಎ ಮೆಂಬರ್ ಆರ್ ನಾಟ್? ಓಕೆ, ಇಷ್ಟು ತಿಳ್ಕೊಂಡ್ರೆ ಇಂತಹ ಕನ್ವೆನ್ಷನ್ ಓದ್ಕೋಬೋದು. ಸರ್ ಅಗೇನ್ ಎಲ್ಲ ಕನ್ವೆನ್ಷನ್ಸ್ ಓದ್ಕೋಬೇಕಾ? ಬೇಡ, ಎಲ್ಲ ಕನ್ವೆನ್ಷನ್ ಬೇಡ. ಕರೆಂಟ್ ಅಫೇರ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ತದನಂತರದಲ್ಲಿ POQಸಲ್ಲಿ ಬಂದಿರತಕ್ಕಂಥದ್ದು ನೋಡ್ಕೊಂಡು ಹೋದರೆ ಮುಗಿದೋಯ್ತು. ಓಕೆ, ನ್ಯೂಸ್ ಇನ್ ಶಾರ್ಟ್ಸ್. ಸೊ ಶಾರ್ಟಾಗಿ ಓದ್ಬೇಕಂತ ಅವ್ರು ಹೇಳ್ತಿದ್ದಾರೆ. ಸೂರ್ಯ ಕಿರಣ್ ಓದ್ಕೊಳ್ಳಿ. ಏನಕ್ಕೆ ಅಂತಂದರೆ ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರರ್ಸ್, ಅಂದರೆ ಭಾರತ ಮತ್ತು ಅದರ ಅಕ್ಕಪಕ್ಕದ ರಾಷ್ಟ್ರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿಯನ್ ಆರ್ಮಿ, ನೇಪಾಳ ಆರ್ಮಿ. ಓಕೆ, 2011ರಿಂದ ಇದು ಜಾರಿಯಲ್ಲಿದೆ. ಎಕುವಿರನ್. ಓಕೆ, ಸೊ ನಮಗಿದೆಲ್ಲ ಗೊತ್ತಿದೆ. ಓಕೆ, ಮಾಲ್ಡೀವ್ಸ್ ಆಲ್ಸೋ ನೈಬರರ್ಸ್. ಗರುಡ ಶಕ್ತಿ, ಇಂಡಿಯಾ ಆ್ಯಂಡ್ ಇಂಡೋನೇಷ್ಯಾ. ಇವನ್ನ ಇದರಲ್ಲೇನು ಜಾಸ್ತಿ ತಲೆ ಉಪಯೋಗಿಸ್ತಕ್ಕಂಥದ್ದು ಏನಿಲ್ಲ, ಜಸ್ಟ್ ಇಟ್ಸ್ ಎ ಫ್ಯಾಕ್ಚುಯಲ್ ಥಿಂಗ್ಸ್. ಸರ್ ಇವಕ್ಕೆಲ್ಲ ಏನು ಮಾಡಬೇಕಂದ್ರೆ ಬರ್ಕೋಬೇಕು, ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಬೇಕು. ನೀವು ಒಬ್ಬನೇ ಓದ್ಕೊಂಡು ಹೋದರೆ ಡೆಫಿನೆಟ್ಲಿ ಯು ಆರ್ ಬೌಂಡ್ ಟು ಗೆಟ್ ಕನ್ಫ್ಯೂಸ್ಡ್ ಇನ್ ದಿ ಎಕ್ಸಾಮಲ್ಲಿ. ಭಾಳಷ್ಟು ಬಾರಿ 1 ಮಾರ್ಕ್ಸಲ್ಲಿ ಹೋದೆ, 2 ಮಾರ್ಕ್ಸಲ್ಲಿ ಹೋದೆ, 3 ಮಾರ್ಕ್ಸಲ್ಲಿ ಹೋದೆ ಅಂತಾರಲ್ಲ, ಯಾವಂದ್ರೆ ಇಂಥವೇ ಮಿಸ್ ಆಗುತ್ತವೆ. ಓಕೆ, ಬ್ಯೂರೋ ಆಫ್ ಪೋರ್ಟ್ ಸೆಕ್ಯೂರಿಟಿ, ನಮಸ್ತೆ.
INS ವಾಕ್ಷೀರ್ ಒಂದು ಬರೆ ನೋಡ್ಕೊಳ್ಳಿ. ರೀಸೆಂಟ್ಲಿ ಪ್ರೆಸಿಡೆಂಟ್ ಅಂಡರ್ಟುಕ್ ಎ ಸಾರ್ಚಿ ಆನ್ ಬೋರ್ಡ್ ದಿ ಇಂಡಿಯನ್ ನೇವೀಸ್ ಇಂಡಿಜಿನಿಯಸ್ ಸಬ್ಮರೈನ್ INS. ಇಂಡಿಜಿನಿಯಸ್ ಅಂದರೆ ಸ್ವದೇಶಿ ತಂತ್ರಜ್ಞಾನಗಳು. ವಿ ಹ್ಯಾವ್ ಬಿಲ್ಡ್ ದಿಸ್ INS ವಾಕ್ಷೀರ್ ಥ್ರೂ ಇಂಡಿಯನ್ ಟೆಕ್ನಾಲಜಿ. ಓಕೆ, It is last of the 6 projects 75 Scotland P75 ಅಂದರೆ ಏನು ಅಂತ ಕ್ವಶನ್ಸ್ ಕೇಳ್ತಾರೆ. ಓಕೆ, ಅವಾಗ ಇದು ಇಂಥವ್ರು ಯೂಸ್ ಮಾಡಬೇಕು. ಪಿನಾಕ ವೆಪನ್ ಸಿಸ್ಟಮ್, ಪಿನಾಕಪಾಣಿ ಅಂತ ಶಿವನನ್ನ ಅಂತಾರೆ. ಪಿನಾಕಪಾಣಿ DRDO ಸಕ್ಸಸ್ಫುಲಿ ಕಂಡಕ್ಟ್ಸ್ ಮೇಡ್ ಇನ್ ಫ್ಲೈಟ್ ಟೆಸ್ಟ್ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ಸ್. ಓಕೆ, ಇದನ್ನು ಒಂದು ಬರೀ ನೋಡ್ಕೊಳ್ಳಿ. MH-60R ಹೆಲಿಕಾಪ್ಟರ್ಸ್ ಎಕ್ಸಾಮ್ಸ್ಗೆ ಬರಲ್ಲ. ಹೆರಾನ್ ಮಾರ್ಕ್ 2 ಬರಲ್ಲ. ಗೋಸ್ಟ್ ಫೈರಿಂಗ್ ಬರಲ್ಲ. ಎನ್ವೈರನ್ಮೆಂಟ್ ಅರಾವಳೀಸ್. ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟ್ ಯಾವ ತೀರ್ಪು ನೀಡ್ತು, ಮೈನಿಂಗ್ ಏನಾಯಿತು, ಇವ್ಯಾವು ಎಕ್ಸಾಮ್ಸ್ಗೆ ಬರಲ್ಲ. ಓಕೆ, ಸೊ ನೋಡಿ, ಅರಾವಳೀಸನ್ನು ಜಿಯೋಗ್ರಫಿ ಆ್ಯಂಗಲಲ್ಲಿ ಓದಬೇಕು. ಲೈಕ್ ವಾಟ್ ಟೈಪ್ ಆಫ್ ಮೌಂಟೇನ್ಸ್, ರೆಸಿಡಿಯಲ್ ಮೌಂಟೇನ್ ಅಂದರೆ ಅವಶೇಷ ಪರ್ವತಗಳು. ಫ್ರಮ್ ಗುಜರಾತ್ ಟು ಹರಿಯಾಣ, ಪಂಜಾಬ್, ಡೆಲ್ಲಿ, ಓಕೆ, ರಾಜಸ್ಥಾನ್ ಹೋಗುತ್ತೆ. ಅರಾವಳೀಸನ್ನು ನಾವು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಓದ್ಕೋಬೇಕು. ಆರ್ಟ್ ಆ್ಯಂಡ್ ಕಲ್ಚರ್ ಫಾರ್ಮೇಟಲ್ಲಿ ಹೇಗೆ ಸರ್, ಮೌಂಟ್ ಅಬು, ಓಕೆ, ದಿಲ್ವಾರಾ ಟೆಂಪಲ್ಸ್, ಜೈನ್ ಟೆಂಪಲ್ಸ್ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಅರಾವಳೀಸನ್ನು ಎಕಾಲಜಿ ಆ್ಯಂಗಲಲ್ಲಿ ಓದ್ಕೋಬೇಕು. ಅಲ್ಲಿ ಕಂಡು ಬರ್ತಕ್ಕಂತಹ ಟೈಗರ್ ರಿಸರ್ವ್ಸ್, ಎನ್ವೈರನ್ಮೆಂಟ್, ನ್ಯಾಷನಲ್ ಪಾರ್ಕ್ಸ್. ಓಕೆ, ದಿಸ್ ಈಸ್ ವಿ ಹ್ಯಾವ್ ಟು ರೀಡ್ ಅರಾವಳಿ. ಸರ್, ಇಲ್ಲಿ ಡೆಫಿನೇಷನ್, ಅಡಾಪ್ಷನ್, ಫಾರ್ಮೇಷನ್ ಆಫ್ ಎಕ್ಸ್ಪರ್ಟ್ ಕಮಿಟಿ, ಗವರ್ನಮೆಂಟ್ ಬ್ಯಾನ್ಸ್ ಆನ್ ಮೈನಿಂಗ್, ಜುಡಿಷಿಯಲ್ ಸ್ಟೇ ಆ್ಯಂಡ್ ರಿವ್ಯೂ ಬರಲ್ಲ, ಎಕ್ಸಾಮ್ಸಿಗೆ ಬರಲ್ಲ. ಓಕೆ, ಇಲ್ಲಿದೆ ನೋಡಿ, ಅಬೌಟ್ ಅರಾವಳೀಸ್. ಒನ್ ಆಫ್ ದಿ ಓಲ್ಡೆಸ್ಟ್ ರೆಸಿಡಿಯಲ್ ಫೋಲ್ಡ್ ಮೌಂಟೇನ್ಸ್. ಇಟ್ ವಾಸ್ ಫೋಲ್ಡ್ ಮೌಂಟೇನ್, ನೌ ಆಲ್ಸೋ ಫೋಲ್ಡ್ ಮೌಂಟೇನ್. ರೆಸಿಡಿಯಲ್ ವೆದರಿಂಗ್ ಆ್ಯಂಡ್ ಡೆನ್ಯುಡೇಷನ್ ಇಂದ ರೆಸಿಡಿಯಲ್ ಮೌಂಟೇನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಇಡೀ ಪ್ರಪಂಚದಲ್ಲಿ ಎಲ್ಲಿ ರೆಸಿಡಿಯಲ್ ಮೌಂಟೇನ್ಸ್ ಕಂಡುಬರುತ್ತೆ ಒಂದು. ತದನಂತರದಲ್ಲಿ ಇನ್ನೊಂದು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ, ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಬ್ಲಾಕ್ ಮೌಂಟೇನ್ಸ್ ಯಾವುವು? ಓಕೆ, ಸೊ ಇದು ನೋಡಿ, ಡೆಲ್ಲಿ ಥ್ರೂ ಹರಿಯಾಣ, ರಾಜಸ್ಥಾನ್ ಟು ಗುಜರಾತ್ ಹೋಗುತ್ತೆ. ಓಕೆ, ಹೈಯೆಸ್ಟ್ ಪಿಕ್ ಗುರು ಶಿಖರ ಆನ್ ಮೌಂಟ್ ಅಬು. ಎಸ್, ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. Rivers originating from Aravali, yes, most important. West flowing Loni, Sabaramati, east flowing Banas, very, 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 very important. Significance important for our examination, very much important. ಓಕೆ, ಇದು ಮಾನ್ಸೂನ್ ವಿಂಡ್ಸ್ಗೆ ಪ್ಯಾರಲ್ ಆಗಿರೋದ್ರಿಂದ ಮಾನ್ಸೂನ್ ವಿಂಡ್ಸ್ ಕೆನಾಟ್ ಏಬಲ್ ಟು penetrate or cannot bring, it is not going to bring rains. That's why desert is formed in Rajasthan. Supports biodiversity by providing wildlife migratory corridors, critical groundwater recharge zone for replenishing aquifers that support agriculture. Mining and quarrying. Okay, K3 copper mines, historically very, very, very important. K3 copper mines. ಕಲ್ಚರಲ್ ಕನೆಕ್ಷನ್, ಟ್ರೈಬಲ್ ಕಮ್ಯುನಿಟೀಸ್ ಲೈಕ್ ಬಿಲ್ಸ್, ವೆರಿ ಇಂಪಾರ್ಟೆಂಟ್. ಮೊನ್ನೆ ಕೇಳಿದರೆ ಟ್ರೈಬಲ್ಸ್ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯಲ್ಲಿ ಕಂಡು ಬರ್ತಕ್ಕಂತಹ ಬುಡಕಟ್ಟು ಜನಾಂಗ ಅಂದರೆ ಬಿಲ್ಸ್. ಓಕೆ, ಆ್ಯಂಡ್ ದಿ ಮೀನಾಸ್, ಇವರು ಮೀನಾಸ್ ST ಕಮ್ಯುನಿಟಿ, ಮೋಸ್ಟ್ ಡೆವಲಪ್ಡ್ ಶೆಡ್ಯೂಲ್ಡ್ ಟ್ರೈಬ್ ಆ್ಯಂಡ್ ದೇ ಆರ್ ದಿ ಬೆನಿಫಿಷರಿ ಆಫ್ ದಿ reservation and they are get most seats in the UPSC. ಓಕೆ, ತದನಂತರದಲ್ಲಿ ನಮಗೆ ದಿಲ್ವಾರಾ ಜೈನ್ ಟೆಂಪಲ್ಸ್, ಇದು ಇಂಪಾರ್ಟೆಂಟ್. ಕುಂಬಲ್ಗಢ್ ಫೋರ್ಟ್ ನಾಟ್ ಇಂಪಾರ್ಟೆಂಟ್, ದಿಲ್ವಾರ. ಓಕೆ, ಇದು ಕುಂಬಲ್ಗಢ್ ಇದಲ್ಲ. ಓಕೆ, ದಿಲ್ವಾರ ಇಂಪಾರ್ಟೆಂಟ್. ನೆಕ್ಸ್ಟು ಚಾಲೆಂಜಸ್ ಫೇಸ್ಡ್ ಇನ್ ದಿ ಅರಾವಳೀಸ್. ನೋಡಿ, ಡೆವಲಪ್ಮೆಂಟ್ ವರ್ಸಸ್ ಎನ್ವೈರನ್ಮೆಂಟಲ್ ಇಂಟಿಗ್ರಿಟಿ, ಇಂತಹ ವರ್ಡ್ಸು ನಿಮ್ಗೆ ಏನು ಮಾಡುತ್ತೆ, ಎಕ್ಸಾಮ್ಸಿಗೆ ಇಂಪಾರ್ಟೆಂಟು.
ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಅಭಿವೃದ್ಧಿ ವರ್ಸಸ್, ನೀವು ಕನ್ನಡದವರು ಸಹ ಹೇಗೆ ಬರೀಬೇಕಪ್ಪ ಅಂತಂದರೆ ನೀವು ಇದನ್ನು ಬರ್ಬೋದು, ವರ್ಸಸ್ ವಿ ಎಸ್ಸನ್ನು ಬಳಸ್ಬೋದು, ವರ್ಸಸ್ಸನ್ನು ಬಳಸ್ಬೋದು. ಅಭಿವೃದ್ಧಿ ವರ್ಸಸ್ ಪರಿಸರದ ಸಮಗ್ರತೆ. ಓಕೆ. ತದನಂತರದಲ್ಲಿ ನಗರೀಕರಣ, ತದನಂತರದಲ್ಲಿ ಆಡಳಿತದಲ್ಲಿ ಕಂಡುಬರ್ತಕ್ಕಂತಹ ಒಂದು ಲೂಪ್ ಹೋಲ್ಸ್ಗಳು ಸಹ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ. ಇನಿಷಿಯೇಟಿವ್ಸ್ ಟೇಕನ್ ಟು ಪ್ರೊಟೆಕ್ಟ್ ಅರಾವಳೀಸ್, ಇದು ಬರಲ್ಲ ಎಕ್ಸಾಮ್ಸಿಗೆ. ಓಕೆ. MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಐ ಹ್ಯಾವ್ ಟೋಲ್ಡ್ ಯು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಇನ್ ಮೈ HOT ಕ್ಲಾಸ್ ಪೊಲಿಟಿಯಲ್ಲಿ, ಲೈಕ್ IR ಕೊಹೆಲೋ ಕೇಸ್, ಮೇನಕಾ ಗಾಂಧಿ ಕೇಸ್, ಗೋಪಾಲನ್ ಕೇಸ್, ಶಂಕರಿ ಪ್ರಸಾದ್ ಕೇಸ್, ತದನಂತರ ಶೈರಾ ಬಾನು ಕೇಸ್, ಶಾಬಾನು ಕೇಸ್, ತದನಂತರದಲ್ಲಿ ಲಿಲ್ಲಿ ಥಾಮಸ್ ಕೇಸ್. ಸೊ ಹೀಗೆ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಈಸ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ಯುವರ್ ಎಕ್ಸಾಮಿನೇಷನ್. ಓಕೆ ಸರ್, ಯಾವ ಪುಸ್ತಕವೂ 100% ಪರ್ಫೆಕ್ಟ್ ಅಲ್ಲ, ನಾನು ಬರೆದಂಥ ಪುಸ್ತಕವೂ ಸೇರಿ, ಅರ್ಥ ಮಾಡ್ಕೊಳ್ಳಿ. ಓಕೆ. ಆದ್ದರಿಂದ ರುಚಿಗೆ ತಕ್ಕಷ್ಟು ಓದುವಂತಹ ಕಲೆ ನಿಮ್ಮದಾಗಿದ್ದರೆ ಯು ಕ್ಯಾನ್ ಎಂಜಾಯ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮ್ ಜರ್ನಿ. ಓಕೆ. ಸೇವ್ ಅರಾವಳಿ ಮೂಮೆಂಟ್ ಆ್ಯಸ್ ಎ ಸೋಷಿಯಲ್ ಮೂಮೆಂಟ್, ಇದು ಬರಲ್ಲ. ಓಕೆ. ಡೈನಾಮಿಕ್ ಗ್ರೌಂಡ್ ವಾಟರ್ ರಿಸೋರ್ಸ್ ಅಸೆಸ್ಮೆಂಟ್, ಇದು ಬರಲ್ಲ. ಓಕೆ. ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್, ನನ್ನ HOT ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ, ಡೂ ಹೋಮ್ವರ್ಕ್ ಆನ್ ದಿಸ್. ಅರಾವಳಿಸ್ ಬಗ್ಗೆ ಹೋಮ್ವರ್ಕ್ ಮಾಡಿ. ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಬಗ್ಗೆ ಎಸ್ಟಾಬ್ಲಿಷ್ಡ್ ಇನ್ 1970 ಬೈ ರಿನೇಮಿಂಗ್ ದಿ ಎಕ್ಸ್ಪ್ಲೋರೇಟರಿ ಟ್ಯೂಬ್ವೆಲ್ಸ್ ಆರ್ಗನೈಜೇಷನ್, ಅಪೆಕ್ಸ್ ಆರ್ಗನೈಜೇಷನ್ ಆಫ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಈ ಒಂದು ಕಾಯ್ದೆ ಅಡಿಯಲ್ಲಿ ಇದನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಓಕೆ. ಸೊ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಈಸ್ HOT, ಅರಾವಳಿ ಈಸ್ HOT. ಓಕೆ. ತದನಂತರದಲ್ಲಿ ನಮಗೆ ಗ್ರೌಂಡ್ ವಾಟರ್ ಎಕ್ಸ್ಪ್ಲಾಯ್ಟೇಷನ್ನ ಜನರಲ್ ಆಗಿ ಇನ್ಫಾರ್ಮೇಷನ್ ಇರಬೇಕು. ಏನಪ್ಪ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ಎಕ್ಸೀಡಿಂಗ್ ಆ್ಯನ್ಯುವಲಿ. ಓಕೆ. ರೀಪ್ಲೆನಿಷಬಲ್ ಗ್ರೌಂಡ್ ವಾಟರ್ ರೀಚಾರ್ಜ್ 10.8%. ಓಕೆ. ತದನಂತರದಲ್ಲಿ ನಾವು ಯಾವ ಸೆಕ್ಟರ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಸೆಕ್ಟರ್. ಓಕೆ. ತುಂಬ ಜಾಸ್ತಿ ಯೂಸ್ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ. ಇಂಡಿಯಾ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಗ್ರೌಂಡ್ ವಾಟರ್. ಓಕೆ. 64% ಇರಿಗೇಷನ್ ನೀಡ್ಸ್. ಓಕೆ. ಆಲ್ಮೋಸ್ಟ್ 65%. ಓಕೆ. ಸೊ ನೆಕ್ಸ್ಟ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಶ್ಯೂಸ್ ವಿತ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟು, ಸಿಕ್ಕಾಪಟ್ಟೆ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ. ತದನಂತರದಲ್ಲಿ ಎಕ್ಸಾಂಪಲ್ ಎ ರಿಪೋರ್ಟ್ ಬೈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CPCB HYT, ಸಿವಿಯರ್ ಕಂಟಾಮಿನೇಷನ್ ಲೆವೆಲ್ಸ್ ಯುರೇನಿಯಂ, ಲೆಡ್, ನೈಟ್ರೇಟ್ಸ್. ಓಕೆ. ಇನ್ ಡೆಲ್ಲಿಸ್ ಗ್ರೌಂಡ್ ವಾಟರ್, ಇಲ್ಲಿ ಯಾವ ಒಂದು ಕಂಟ್ಯಾಮಿನೇಷನಿಂದ ಯಾವ ಒಂದು ರೋಗ ಬರುತ್ತೆ ಅನ್ನೋದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ. ಈಗ ಫಾರ್ ಎಕ್ಸಾಂಪಲ್ ಮರ್ಕ್ಯುರಿ, ಮಿನಿಮಾಟಾ. ಓಕೆ. ಇದನ್ನು ಎಕ್ಸಾಮ್ಸ್ಗೆ ಕೇಳ್ತಾರೆ. ತದನಂತರದಲ್ಲಿ ಇದ್ಯಾವುದು ಇಂಪಾರ್ಟೆಂಟ್ ಅಲ್ಲ. ಓಕೆ. ಅಟಲ್ ಭೂಜಲ ಯೋಜನಾ, ಜಲಶಕ್ತಿ ಅಭಿಯಾನ ಅಂದರೆ ನೋಡ್ಕೊಳ್ಳಿ. ಓಕೆ. ಸೋಲಾರ್ ಎನರ್ಜಿ ಇನ್ ಇಂಡಿಯಾ ಆಲ್ವೇಸ್ HOT, ಸೋಲಾರ್ ಎನರ್ಜಿ. ಸೊ ಇಲ್ಲಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆರ್ ಇಂಪಾರ್ಟೆಂಟ್, ಬರೆದಿಟ್ಟುಕೊಳ್ಳಿ HOT ಸ್ಟೂಡೆಂಟ್ಸು. ಸೋಲಾರ್ ಎನರ್ಜಿ ಬಗ್ಗೆ ನಾನು ಹೇಳ್ತಕ್ಕಂತಹ ವರ್ಡ್ಸನ್ನು, ನಂಬರ್ಸನ್ನು ಬರೆದಿಟ್ಕೊಳ್ಳಿ, ಹೋಮ್ವರ್ಕನ್ನು ಮಾಡಿ ಕಳಿಸಿ. ರಿಮೈನಿಂಗ್ ಸ್ಟೂಡೆಂಟ್ಸು ಸಹ ಪ್ಲೀಸ್ ಡೂ ದ್ಯಾಟ್. ಬರೆದ್ರೆ ನೆನಪಿರುತ್ತೆ, ಬರೆದಿಲ್ಲ ಅಂದರೆ ನೆನಪಿರಲ್ಲ. ಬರೆದಿಲ್ಲ ಅಂತಂದರೆ ನೀವು ನಿಮ್ಮ ಕಲ್ಪನಾ ಲೋಕದಲ್ಲಿ ಇರ್ತೀರಿ. ಓಕೆ. ಪ್ರೆಸೆಂಟ್ ಕೆಪಾಸಿಟಿ 129 ಗಿಗಾವ್ಯಾಟ್. ಸೊ ನೆನಪಿಡೋಕ್ಕಾಗಲ್ಲ ಸರ್, ಸಿಂಪಲ್ ರೂಲ್ಸ್ ಹೇಳ್ತೀನಿ. 130 ಗಿಗಾವ್ಯಾಟ್. ಇವ್ಯಾಲ್ಯುವೇಟರ್ ಐದರ್ ಇನ್ KS ಮೀನ್ಸ್ IS ಮೀನ್ಸ್ ಆರ್ PSI SA, ಈ ನೆವರ್ ಗೋಯಿಂಗ್ ಟು ಕ್ರಾಸ್ ವೆರಿಫೈ. ಫಸ್ಟ್ ಆಫ್ ಆಲ್ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಅವ್ರ ಮೊಬೈಲ್ ಅವ್ರ ಹತ್ರ ಇರಲ್ಲ. ಓಕೆನಾ. ಸೊ ನೀವು 120 ಏನಿದ್ರೆ 130 ಅಂತ ಬರ್ಕೊಳ್ಳಿ, ನೆನ್ಪಿಡಕ್ಕೆ ಈಸಿ ರೀ. ಪ್ರೆಸೆಂಟ್ ಕೆಪಾಸಿಟಿ ಬಟ್ 130 ಇದನ್ನು 230 ಮಾಡಿದರೆ ಗೋವಿಂದ. ಓಕೆ. ಸೊ ಪ್ರೆಸೆಂಟ್ ಕೆಪಾಸಿಟಿ ಎಷ್ಟಪ್ಪ, 129. ಟಾರ್ಗೆಟ್ 290. ನೆನಪು ಅಂದರೆ ಅಪ್ರಾಕ್ಸಿಮೇಟ್ ನಂಬರ್ ಬೈ 2030. ಓಕೆ. ಗ್ಲೋಬಲ್ ಸ್ಟೇಟಸ್, ಇಂಡಿಯಾ ರ್ಯಾಂಕ್ಸ್ ಥರ್ಡ್ ಗ್ಲೋಬಲಿ ಇನ್ ಸೋಲಾರ್ ಎನರ್ಜಿ, ಇಂಪಾರ್ಟೆಂಟ್.
ಕೀ ಚಾಲೆಂಜಸ್ ನೋಡ್ಕೊಳ್ಳಿ. ಇದು ಸಿಂಪಲ್ಲಾಗಿ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಪ್ರಾದೇಶಿಕವಾಗಿ ಒಂದು ತಾರತಮ್ಯ ಇರ್ಬೋದು, ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಳಕ್ಕಾಗಲ್ಲ, ಸ್ಕೀಮ್ಸ್ಗಳು ನಿಧಾನಗತಿಯಲ್ಲಿ ಹೋಗ್ತಾ ಇದ್ದಾವೆ, ಕಂಪನ್ಸೇಷನ್ ಡಿಲೇ ಆಗ್ತಿದೆ, ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಇರಲ್ಲ. ಓಕೆ, ಇದು ಭಾಳ ಇಂಪಾರ್ಟೆಂಟು. ಓಕೆ, ಸೊ ನೀಡ್ ಫಾರ್ ಸ್ಕೇಲಿಂಗ್ ಸೋಲಾರ್ ಪವರ್ ಇನ್ ಇಂಡಿಯಾ. ಯಾಕೆ ನಮಗೆ ಸೋಲಾರ್ ಶಕ್ತಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಇಂತಹ ವರ್ಡ್ಸ್ ಇಂಥವು ಎಕ್ಸಾಮ್ಸಿಗೆ ಬರುತ್ತೆ, ಇಂಥವು ಮೇನ್ಸಿಗೆ ಬರುತ್ತೆ. ನಾವೇನಪ್ಪ, ಇಂಡಿಯಾಸ್ ಕ್ಲೈಮೇಟ್ ಗೋಲ್ಸ್ 500 ಗಿಗಾವ್ಯಾಟ್ ನಾನ್ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಎಲೆಕ್ಟ್ರಿಸಿಟಿ ಅಂದರೆ ನಮಗೆ ಪಂಚಾಮೃತ ಅಂತಹ ಸ್ಕೀಮಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ, ಈ ಒಂದು ಇಂಡಿಯಾಸ್ ಕ್ಲೈಮೇಟ್ ಗೋಲ್ಸಲ್ಲಿ 500 ಗಿಗಾವ್ಯಾಟ್ ಆಫ್ ನಾನ್ ಫಾಸಿಲ್ ಫ್ಯೂಲ್ಸನ್ನು ನಾವೇನು ಮಾಡಬೇಕಂತೇಳಿ ಗೋಲನ್ನು ಕೊಟ್ಟಿದ್ದೀವಿ. ಪಂಚಾಮೃತ ಸ್ಕೀಮಿನ ಮತ್ತೊಂದು ಕೆಲವೊಂದು ಗುರಿಗಳನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಪ್ರಮೋಟಿಂಗ್ ಇಂಡಿಜಿನಿಯಸ್ ಗ್ರೋತ್, ಸ್ವದೇಶಿ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಫಾಸ್ಟರಿಂಗ್ ಕ್ಲೈಮೇಟ್ ಲೀಡರ್ಶಿಪ್ ಅಂದರೆ ಈ ಒಂದು ಪರಿಸರ ಸ್ನೇಹಿ ತಂತ್ರಜ್ಞಾನ ಮತ್ತು ಒಂದು ಅಡಾಪ್ಟೇಷನಲ್ಲಿ ವಿ ವಾಂಟ್ ಟು ಬಿಕಮ್ ಎ ಲೀಡರ್. ಓಕೆ, ಸೊ ಇವೆಲ್ಲವೂ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫ್ಲೋರಾ ಆ್ಯಂಡ್ ಫನ ಅಂದರೆ ಈ ಒಂದು ಸಸ್ಯ ಮತ್ತು ಪ್ರಾಣಿಗಳನ್ನು ಮಾರಾಟ ಮಾಡ್ತಕ್ಕಂಥದ್ದನ್ನು, ರೆಗ್ಯುಲೇಟ್ ಮಾಡ್ತಕ್ಕಂಥದ್ದನ್ನು, ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಸೈಟೀಸ್ ಒಪ್ಪಂದ ಆಯಿತು. ಸೈಟೀಸ್ ಒಪ್ಪಂದ ಇಂಪಾರ್ಟೆಂಟು, 50 ಇಯರ್ಸ್ ಆಗಿದೆ. ಇದರಲ್ಲಿ ಹೇಗೆ ಓದಬೇಕು ಅಂತ ಹೇಳ್ತೀನಿ. 77 ಸ್ಪೀಸ್ನ ಆ್ಯಡ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಓಕೆ, ಅಬೌಟ್ ಸೈಟೀಸ್, ಎಸ್ ಇದು ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟು. ಓಕೆ, ಅಂತಾರಾಷ್ಟ್ರೀಯ ಒಂದು ವ್ಯಾಪಾರ ಅವುಗಳ ಅಸ್ತಿತ್ವಕ್ಕೆ ಧಕ್ಕೆ ತರಬಾರದು, ಇದರ ಮೂಲ ಉದ್ದೇಶ. ಓಕೆ, ಎಸ್. ನೆಕ್ಸ್ಟು ಸೆಕ್ರೆಟ್ರಿಯೇಟ್ UNEP ಮೆಂಬರ್ಶಿಪ್ 185 ಕಂಟ್ರೀಸ್. ಓಕೆ, ತದನಂತರದಲ್ಲಿ ಇದು ಲೀಗಲಿ ರಿಕ್ವೈರ್ಡ್ ಟು ಫಾಲೋ ಸೈಟೀಸ್ ರೂಲ್ಸ್. ಬಹಳಷ್ಟು ಒಪ್ಪಂದಗಳಲ್ಲಿ ವೆದರ್ ಇಟ್ ಈಸ್ ಲೀಗಲಿ ಬೈಂಡಿಂಗ್ ಆರ್ ನಾಟ್ ಅಂತಕ್ಕಂತಹ ಅಂಶವನ್ನು ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ತದನಂತರದಲ್ಲಿ ಇಂಡಿಯನ್ ಇನಿಷಿಯೇಟಿವ್ ಟುವರ್ಡ್ಸ್ ಪ್ರಿವೆಂಟಿಂಗ್ ಇಲ್ಲೀಗಲ್ ವೈಲ್ಡ್ ಲೈಫ್ ಟ್ರೇಡ್, ವನ್ಯಜೀವಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡೋದನ್ನು ಸ್ಟಾಪ್ ಮಾಡೋಕ್ಕೆ ಏನು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. HYT ಇದು ಹೈ ಯೀಲ್ಡಿಂಗ್ ಟಾಪಿಕ್. ಸರ್, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 51 ಸಬ್ ಕ್ಲಾಸ್ A ಸಬ್ ಕ್ಲಾಸ್ G ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಅದೇ ರೀತಿಯಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ 48A 42ನೇ ತಿದ್ದುಪಡಿಯ ಮೂಲಕ ತಂದಂತಹ ಅಂಶವಾಗಿರುತ್ತೆ ನೋಡಿ. ವಿತ್ ಆರ್ಟಿಕಲ್ಸನ್ನು ನೆನಪಿಡಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 HYT ಶೆಡ್ಯೂಲ್ಸು, ತದನಂತರದಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಸ್ಥಾಪನೆ ಮಾಡಿದಂತಹ ಸಂಸ್ಥೆಗಳು, ಉದ್ಯಾನವನಗಳು, ವನ್ಯಜೀವಿ ಧಾಮಗಳು ಇಂಪಾರ್ಟೆಂಟ್. ಓಕೆ, ತದನಂತರದಲ್ಲಿ ಎಸ್ ದಟ್ಸ್ ಆಲ್. ಸೆಸಿಮಿಕ್ ಝೋನ್ಸ್ ಮ್ಯಾಪ್ ಆಫ್ ಇಂಡಿಯಾ. ಸರ್, ಹೇಳ್ತಾ ಇದ್ದೀನಿ, ಈಗ ಮೊನ್ನೆ ತಾನೇ ಒಂದು ಭೂಕಂಪ ಅಂತಕ್ಕಂತಹ ಚಾಪ್ಟರ್ ಅರ್ಥಕ್ವೇಕ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಹೇಳ್ತೀನಿ ನೋಡಿ, ಅರ್ಥಕ್ವೇಕ್ನ ಹೇಗೆ ಓದಬೇಕು. P waves, S waves, L waves, then shadow zones, seismic zones, then global distribution of earthquakes and volcanoes like Pacific Ring of Fire. ತದನಂತರದಲ್ಲಿ ಆ ಒಂದು ಭೂಫಲಕಗಳ ಒಂದು ಸಂವಹನ ಮತ್ತು ಸಂಪರ್ಕಗಳು ಎಕ್ಸಾಮ್ಸ್ ಇಂಪಾರ್ಟೆಂಟ್. ಸೆಸಿಮಿಕ್ ಝೋನ್ಸು ಬರೆದಿಟ್ಕೊಳ್ಳಿ, ಮ್ಯಾಪ್ ಹಾಕಿ. ಜಿಯೋಗ್ರಫಿನ ನಾನು ಚಾಲೆಂಜ್ ಮಾಡಿರ್ತೀನಿ ನಿಮಗೆ. ಯಾರು ಮ್ಯಾಪ್ ಹಾಕ್ಲಾರ್ದಂಗೆ ಬರಲಾರ್ದಂಗೆ ಓದ್ತಾರೋ ಅವ್ರ ಜಿಯೋಗ್ರಫಿಲಿ ಹೆಚ್ಚಿಗೆ ಸ್ಕೋರ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ಟೆಲ್, ನೀವು ಜಿಯೋಗ್ರಫಿನ ಮ್ಯಾಪ್ ಹಾಕ್ಕೊಂಡೇ ಓದಿದಾಗ ಅದರ ಒಂದು ಸಾರ, ಸತ್ವ, ಸೌಂದರ್ಯ, ಸವಿರುಚಿ ಎಲ್ಲವನ್ನೂ ಸವಿಯಲು ಸಾಧ್ಯ. ಓಕೆ, ನೀವು ಮ್ಯಾಪೇ ಹಾಕಿಲ್ಲ, ಬರೆದಿಲ್ಲ ಅಂತಂದರೆ ವೆರಿ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಸುಮ್ಮನೆ ಇಮ್ಯಾಜಿನರಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಐ ಹ್ಯಾವ್ ಟೋಲ್ಡ್ ಯು IP ಸೆಂಟರು, ರಿಕ್ಟರು, ಮರ್ಕ್ಯಾಲಿ ಅವೆಲ್ಲವೂ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆ್ಯಕ್ಟ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಉಳಿದಿದ್ದೆಲ್ಲ ಜೊಳ್ಳು ಬರಲ್ಲ ಎಕ್ಸಾಮ್ಸಿಗೆ. NDMA ಲೋಕಲೈಸೇಷನ್ ಆಫ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಬೇಡ. ನ್ಯೂಸ್ ಇನ್ ಶಾರ್ಟ್, ರಾಮ್ಸಾರ್ ವೆಟ್ಲ್ಯಾಂಡ್ಸ್. ಐ ಹ್ಯಾವ್ ಟೋಲ್ಡ್ ಯು 1000 times, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ಇತ್ತೀಚೆಗೆ ಯಾವ ಹಾಕಿದರೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಗೋಗಾಬಿಲ್ ಲೇಕ್ ಇನ್ ಬಿಹಾರ್, ಸಿಲ್ಶೆರಾ ಲೇಕ್ ಇನ್ ರಾಜಸ್ಥಾನ್, ಕೋಪ್ರಾ ರಿಸರ್ವ್ ಇನ್ ಛತ್ತೀಸ್ಗಢ. ಓಕೆ, ಇದು ಬರಲ್ಲ ಎಕ್ಸಾಮ್ಸ್ಗೆ.
UN ಚಾಂಪಿಯನ್ಸ್ ಆಫ್ ಅರ್ತ್ ಅವಾರ್ಡ್. ಸರ್ ಇದು ಒನ್ ಲೈನ್ ಇನ್ಫಾರ್ಮೇಷನ್. ಯಾರಿಗೆ? ತಮಿಳುನಾಡು IAS ಆಫೀಸರ್ ಸುಪ್ರಿಯಾ ಸಾಹು. ಓಕೆ, ಇವ್ರಿಗೆ ಏನು ಮಾಡ್ತಾರೆ? UN ಚಾಂಪಿಯನ್ಶಿಪ್ ಆಫ್ ಅರ್ತ್ ಅವಾರ್ಡ್, UN's ಹೈಯೆಸ್ಟ್ ಎನ್ವೈರ್ಮೆಂಟಲ್ ಹಾನರ್. ಮುಗಿದು. ಆಪರೇಷನ್ ಥಂಡರ್ ಯಾರ್ಯಾರು ಮಾಡಿದ್ದಾರೆ? ರತ್ನಮಾಲ್ ಸ್ಯಾಂಕ್ಚುರಿ, ಬೇಡ, ಎಕ್ಸಾಮ್ಸಿಗೆ ಬರಲ್ಲ. ಮೈತ್ರಿ ರಿಸರ್ಚೇಷನ್, ಮೈತ್ರಿ ಇದು ನೋಡಿ, ಇದು ಕರೆಂಟ್ ಅಫೇರ್ಸ್ ಅಲ್ಲ. ಇದನ್ನು ಕರೆಂಟ್ ಅಫೇರ್ಸ್ ಅಂದರೆ ನೀವು ನಿಮ್ಮಂತಹ ದಡ್ರು ಇನ್ನೊಬ್ಬರಿಲ್ಲ ಸರ್. 1996 ಇಂಡಿಯಾ ಈಸ್ ಪ್ಲಾನಿಂಗ್ ಟು ರೀಪ್ಲೇಸ್ ದಿ ಎಕ್ಸಿಸ್ಟಿಂಗ್ ಮೈತ್ರಿ ರಿಸರ್ಚ್ ಸ್ಟೇಷನ್ ವಿತ್ ನ್ಯೂಲಿ ಡಿಸೈನ್ಡ್ ಮೈತ್ರಿ 2 ಸ್ಟೇಷನ್ ಇನ್ ಅಂಟಾರ್ಟಿಕಾ. ಒನ್ ಲೈನ್ ಇನ್ಫಾರ್ಮೇಷನ್. ಅಂಟಾರ್ಟಿಕಾದಲ್ಲಿ ಮೈತ್ರಿ 2 ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಇಂಡಿಯಾಸ್ ಅದರ್ ಪೋಲಾರ್ ರಿಸರ್ಚ್ ಸ್ಟೇಷನ್ಸ್ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಭಾರತಿ ಅಂಟಾರ್ಟಿಕಾ, ದಕ್ಷಿಣ ಗಂಗೋತ್ರಿ, ಓಕೆ, ಹಿಮಾದ್ರಿ ಆರ್ಕಿಟಿಕ್, ಇದು ಇಂಪಾರ್ಟೆಂಟ್. ಇವು ಜಸ್ಟ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್. ಅಂಟಾರ್ಟಿಕಾ ಮತ್ತು ಆರ್ಕಿಟಿಕಾದಲ್ಲಿ ನಾವೇನು ಮಾಡಿದ್ದೀವಿ? ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಏನಕ್ಕೆ ಅಂತಂದರೆ ಈ ಒಂದು ಪ್ರಪಂಚ, ಜಾಗತಿಕ ತಾಪಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್, ಗ್ಲೇಷಿಯಲ್ ಸೈಕಲ್ಸ್, ಸೊ ಎನ್ವೈರನ್ಮೆಂಟ್, ಇವುಗಳೆಲ್ಲ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಭಾರತಿ, ಹಿಮಾದ್ರಿ, ಮೈತ್ರಿ ಅಂತ ಎಲ್ಲ ರಿಸರ್ಚ್ ಸೆಂಟರ್ಸ್ಗಳನ್ನ ಸ್ಥಾಪನೆ ಮಾಡಿದ್ವಿ. ಎಲ್ಲಿ ಸ್ಥಾಪನೆ ಮಾಡಿದ್ವಿ ಅನ್ನೋದು ಎಕ್ಸಾಮ್ಸ್ ಇಂಪಾರ್ಟೆಂಟ್. ಇದರಲ್ಲಿ ತುಂಬ ನೀವು PhD ಮಾಡೋಕ್ಕೆ ಹೋಗಬೇಡಿ. ಓಕೆ, ಸುನಾಮಿ ರೆಡಿ ವಿಲೇಜಸ್ ನಮ್ಮ ಅಪ್ಪನಿಗೂ ಬರಲ್ಲ, ಬಟ್ ಸುನಾಮಿ ಎಕ್ಸಾಮ್ಸಿಗೆ ಬರುತ್ತೆ. ಸುನಾಮಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸಿಗೆ. ಓಕೆ, ಸೊ ಸುನಾಮಿ ಹೇಗೆ ಉಂಟಾಗುತ್ತೆ? ಅಲೆಗಳು ಮೊದಲು ಉದ್ದಕ್ಕೆ ಹೋಗುತ್ತೆ, ತದನಂತರದಲ್ಲಿ ಸಮಾನಾಂತರವಾಗಿ ಹೋಗುತ್ತೆ, ನಂತರದಲ್ಲಿ ಓಷನ್ ರೀಟ್ರೀಟ್ ಆಗುತ್ತೆ. ಅಂದರೆ ಹುಲಿ ಹೇಗೆ ಮುಂದಕ್ಕೆ ಜಿಗಿಬೇಕಂದ್ರೆ 2 ಹೆಜ್ಜೆ ಹಿಂದಕ್ಕೆ ಹೋಗುತ್ತಲ್ಲ, ಓಷನ್ ಎರಡು ಹೆಜ್ಜೆ ಹಿಂದಕ್ಕೆ ಬರುತ್ತೆ, ಆಮೇಲೆ ಧಪ್ ಅಂತ ಬೀಳುತ್ತೆ, ಎಲ್ಲರನ್ನ ವೈಟ್ ವಾಶ್ ಮಾಡಿಬಿಡುತ್ತೆ. ಸುನಾಮೀಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ತದನಂತರದಲ್ಲಿ ಸುಬನ್ಶ್ರೀ ರಿವರ್ ಅಂದರೆ ನೋಡ್ಕೊಳ್ಳಿ. ಓಕೆ, ರಿವರ್ ಸುಬನ್ಶ್ರೀ ಇಸ್ ಎ ಮೇಜರ್ ಟ್ರಿಬ್ಯೂಟರ್ ಆಫ್ ರಿವರ್ ಬ್ರಹ್ಮಪುತ್ರ, ವೆರಿ ಇಂಪಾರ್ಟೆಂಟ್. ಓಕೆ, ಚೋ ಲಾ ಆ್ಯಂಡ್ ಢೋಕ್ಲಾ ಪ್ಯಾಸೇಜ್ ಜಸ್ಟ್ ಎಲ್ಲಿದ್ದಾವೆ ಅಂದರೆ ಮುಗಿದೋಯ್ತು ಅಷ್ಟೇ, ಇನ್ನೇನಿಲ್ಲ. ಚೈಲ್ಡ್ ಮ್ಯಾರೇಜ್ ಇನ್ ಇಂಡಿಯಾ ನಮಗೆ ಗೊತ್ತಿರ್ತಕ್ಕಂಥದ್ದೇ, ನಾವು ವಿ ಹ್ಯಾವ್ ವಿಟ್ನೆಸ್ಡ್. ಓಕೆ, ಸೊ ನಮ್ಮ ಹಳ್ಳಿ ಭಾಗದಲ್ಲಿ ಚೈಲ್ಡ್ ಮ್ಯಾರೇಜನ್ನು ಭಾಳಷ್ಟು ಜನ ತಮ್ಮ ಮೆಚ್ಯೂರಿಟಿ ಬಂದ ಮೇಲೆ ರಿಜೆಕ್ಟ್ ಮಾಡಿ ಹೊಸ ಜೀವನವನ್ನು ಕಟ್ಕೊಂಡವ್ರನ್ನೆಲ್ಲ ನಾವು ನೋಡಿದ್ದೀವಿ. ಸೊ ಚೈಲ್ಡ್ ಮ್ಯಾರೇಜಸ್ಸು ಬಹುಶಃ ಈಗೆಲ್ಲ ಮಿಸ್ ಆಗಿದೆ. ಗುಡ್. ಸೋಷಿಯಲ್ ಮೀಡಿಯಾ ಬ್ಯಾನ್ ಫಾರ್ ಚಿಲ್ಡ್ರನ್. ಓಕೆ, ಆಸ್ಟ್ರೇಲಿಯಾ, ಒನ್ ವರ್ಡ್, ಆಸ್ಟ್ರೇಲಿಯಾದಲ್ಲಿ ಬ್ಯಾನ್ ಮಾಡಿದರು, ಮುಗೀತು. ನೀಡ್ ಫಾರ್ ಬ್ಯಾನಿಂಗ್ ಸೋಷಿಯಲ್ ಮೀಡಿಯಾ ಫಾರ್ ಚಿಲ್ಡ್ರನ್, ಇದು ಬರಲ್ಲ, ಇದು ಎಕ್ಸಾಮ್ಸಿಗೆ ಬರಲ್ಲ. ಕನ್ಸರ್ನ್ಸ್ ಅಸೋಸಿಯೇಟೆಡ್ ವಿತ್ ಬ್ಯಾನಿಂಗ್ ಆಫ್ ಸೋಷಿಯಲ್ ಮೀಡಿಯಾ ಫಾರ್ ಚಿಲ್ಡ್ರನ್, ಇದು ಬರಲ್ಲ. ರೈಟ್ ಟು ಡಿಸ್ಕನೆಕ್ಟ್, ಇದು ಪ್ರೈವೇಟ್ ಮೆಂಬರ್ ಬಿಲ್ಲು ಪಾಸ್ ಆಗಲ್ಲ. ಸೊ ನನಗೆ ಪ್ರೈವೇಟ್ ಮೆಂಬರ್ ಬಿಲ್ಲು ಅಂದರೆ ಏನು? ಖಾಸಗಿ ಸದಸ್ಯರ ಮಸೂದೆ. ಡೋಪಿಂಗ್ ಇನ್ ಸ್ಪೋರ್ಟ್ಸ್ ಇನ್ ಇಂಡಿಯಾ, ಇದು ನಾನು ಚಿಕ್ಕವನಿದ್ದಂಗೆ ಓದ್ತಾ ಇದ್ದೀನಿ, ಎಕ್ಸಾಮ್ಸಿಗೆ ಬಂದಿಲ್ಲ. ನ್ಯೂಸ್ ಇನ್ ಚೈಲ್ಡ್ ಟ್ರಾಫಿಕಿಂಗ್, ಇಂಟರ್ನ್ಯಾಷನಲೈಸೇಷನ್ ಆಫ್ ಹೈಯರ್ ಎಜುಕೇಷನ್ ಇಂಡಿಯಾ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ದಿ ಶಾಂತಿ ಆ್ಯಕ್ಟ್, HYT, ನ್ಯೂಕ್ಲಿಯರ್ ಎನರ್ಜಿ, ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇದು ಆಲ್ರೆಡಿ ಆ್ಯಕ್ಟ್ ಆಗಿದೆ, ಕಾಯ್ದೆ ಆಗಿದೆ. ಶಾಂತಪ್ಪ ಸರ್ ಹೇಳಿದೇನು? ಬಿಲ್ಗಳನ್ನು ಜಾಸ್ತಿ ಓದಬೇಡಿ, ಆ್ಯಕ್ಟ್ಗಳನ್ನು ಓದಿ. ಓಕೆ, ನಾವಿಲ್ಲಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್, hitherto it was only restricted for government. Now the nuclear sector opened for private sectors. Okay, so plant operations, power generation, equipment manufacturing and selected activities such as fabrication of nuclear fuel including conversion, ಅದೆಲ್ಲ ಅವ್ರಿಗೆ ಬರುತ್ತೆ. ರಿಫೈನಿಂಗ್ ಆ್ಯಂಡ್ ಎನ್ರಿಚ್ಮೆಂಟ್ ಆಫ್ ಯುರೇನಿಯಂ 235 ಅಪ್ ಟು ಸಚ್ ಎ ಥ್ರೆಶೋಲ್ಡ್ ವ್ಯಾಲ್ಯೂ ಆರ್ ಪ್ರೊಡಕ್ಷನ್, ಯೂಸ್, ಪ್ರೊಸೆಸಿಂಗ್ ಆರ್ ಡಿಸ್ಪೋಸಲ್ ಆಫ್ ಅದರ್ ಪ್ರಿಸ್ಕ್ರೈಬ್ಡ್ ಸಬ್ಸ್ಟೆನ್ಸ್. ಸರ್, ಯುರೇನಿಯಂ 235 ಈಸ್ ಎನ್ರಿಚ್ಡ್, ಯುರೇನಿಯಂ 238 ಈಸ್ ನಾಟ್ ಎನ್ರಿಚ್ಡ್. ನ್ಯಾಚುರಲ್ ಯುರೇನಿಯಂ ಈಸ್ ನಾಟ್ ಗೋಯಿಂಗ್ ಟು ಯೂಸ್ಡ್ ಆ್ಯಸ್ ಎ ಫ್ಯೂಯಲ್. ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್, ಕೂಲ್ಯಾಂಟ್, ತದನಂತರದಲ್ಲಿ
ನಮಗೆ ಕಂಡು ಬರ್ತಕ್ಕಂಥದ್ದು ಫಾಸ್ಟ್ ಬ್ರೀಡಿಂಗ್ ರಿಯಾಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಥೋರಿಯಮ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇವೆಲ್ಲವೂ HVT ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಆ್ಯಕ್ಟಿವಿಟೀಸ್ ಅಂಡರ್ ಎಕ್ಸ್ಕ್ಲೂಸಿವ್ ಸೆಂಟ್ರಲ್ ಗೌರ್ಮೆಂಟ್ ಪರ್ವ್ಯೂ. ಓಕೆ, ತದನಂತರದಲ್ಲಿ ಗ್ರಾಂಟ್ಸ್ ಸ್ಟ್ಯಾಟ್ಯುಟರಿ ಸ್ಟೇಟಸ್ ಟು ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಟು ಸ್ಟ್ರೆಂಥನ್ ರೆಗ್ಯುಲೇಟರಿ ಇಂಡಿಪೆಂಡೆನ್ಸ್ ಆ್ಯಂಡ್ ಅಥಾರಿಟಿ. AERB was constituted in 1983 under the AEA. ಓಕೆ, ತದನಂತರದಲ್ಲಿ ನಮಗೆ ಇಂಟ್ರೊಡ್ಯೂಸಸ್ ಎ ಕ್ಲಿಯರ್ ಗ್ರೇಡೆಡ್ ಲಯಬಿಲಿಟಿ ಸಿಸ್ಟಮ್ ಫಾರ್ ನ್ಯೂಕ್ಲಿಯರ್ ಆಪರೇಟರ್ಸ್. ಇದು ಇಂಪಾರ್ಟೆಂಟ್. ಲಯಬಿಲಿಟಿ ಕ್ಲಾಸ್ 3000 crores, ಲಾರ್ಜ್ ಪ್ಲಾಂಟ್ಸ್ 1500 crores, ಮೀಡಿಯಂ 100 crore, SMRs. ಗವರ್ನಮೆಂಟ್ ಬಿಯರ್ಸ್ ಲಯಬಿಲಿಟಿ ಬಿಯಾಂಡ್ ದಿ ಕ್ಯಾಪ್ ಥ್ರೂ ಎ ನ್ಯೂಕ್ಲಿಯರ್ ಲಯಬಿಲಿಟಿ ಫಂಡ್. ಅಂದರೆ ಅವ್ರಿಗೂ ಲಯಬಿಲಿಟಿ, ನಮಗೂ ಲಯಬಿಲಿಟಿ. ಓಕೆ, ನಂತರದಲ್ಲಿ ನ್ಯೂಕ್ಲಿಯರ್ ಡ್ಯಾಮೇಜ್ ಕ್ಲೇಮ್ಸ್ ಕಮಿಷನ್ ಪ್ರೊವೈಡ್ಸ್ ಫಾರ್ ಡೆಡಿಕೇಟೆಡ್ ಕಮಿಷನ್ ಟು ಹ್ಯಾಂಡಲ್ ಕೇಸಸ್ ಇನ್ವಾಲ್ವಿಂಗ್ ಸಿವಿಯರ್ ನ್ಯೂಕ್ಲಿಯರ್ ಡ್ಯಾಮೇಜ್, ಎನ್ಶೂರ್ ಟೈಮ್ಲಿ ಅಡ್ಜುಡಿಕೇಷನ್. ಸೊ ಏನಾದರೂ ಸಮಸ್ಯೆ ಆದಾಗ ಒಂದು ಕಮಿಷನ್ ರಚನೆ ಮಾಡ್ತಾರೆ. ಇವೇನಂತ ಇರಲಿಲ್ಲ. ಇದನ್ನು ಮ್ಯಾಪ್ ಆಗಬೇಕು. HOT ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ, ಮ್ಯಾಪ್ ಹಾಕಿ ನಮಗೆ ಕಳಿಸಿ. ಓಕೆ, ರಾವಾತಂಬ, ನರೋರ, ಕಾಕ್ರೋಪ, ತಾರಾಪುರ್, ಕುಡನ್ಕುಲಂ, ಕೈಗ, ಕಲ್ಪಕಂ. ಓಕೆ, ಇಲ್ಲಿ ನಮಗೆ ಬಾಯ್ಲಿಂಗ್ ವಾಟರ್ ರಿಯಾಕ್ಟರ್, ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್. ಓಕೆ, ಯಾವ ಟೈಪ್ ಆಫ್ ರಿಯಾಕ್ಟರ್ ಅನ್ನಿಸೋದು ಇಂಪಾರ್ಟೆಂಟು. ಮತ್ತು ಯಾವ ದೇಶದ ತಂತ್ರ. ಕುಡನ್ಕುಲಂ ರಷ್ಯಾ. ಓಕೆ, ನಂತರದಲ್ಲಿ ನಮ್ಮದು ಕೈಗ ಇದೆ. ಕೈಗ ಕಾಳಿ ನದಿಯನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು, ಕಾಳಿ ನದಿಯ ನೀರನ್ನು. ಓಕೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಬೇಡ. ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬಿಲ್, ಬಿಲ್ ಬರಲ್ಲ. ನೋಡಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಇದು ಬೇಸಿಕ್ ಸೈನ್ಸ್ ರೀ. ಇದು ಬೇಸಿಕ್ ಸೈನ್ಸ್. ನೋಡಿ, ರೆಡ್ ಬ್ಲಡ್ ಸೆಲ್ಸ್ ಡೊನೇಷನ್ ಕಾಂಪ್ಯಾಟಿಬಿಲಿಟಿ. ಸೆಕೆಂಡ್ WHO ಗ್ಲೋಬಲ್ ಸಮಿಟ್ ಆನ್ ಟ್ರೆಡಿಷನಲ್ ಮೆಡಿಸಿನ್. ಇದು ಎಲ್ಲಿ ನಡೀತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಷ್ಟೇ, ಮುಗೀತು. ಕ್ವಾಂಟಮ್ ಎಕಾನಮಿ ಬೇಡ, ಕ್ವಾಂಟಮ್ ಟೆಕ್ನಾಲಜಿ ಇಂಪಾರ್ಟೆಂಟು. ಓಕೆ, ಇಸ್ರೋಸ್ LVM-3 M6 ಮಿಷನ್ ನೋಡ್ಕೊಳ್ಳಿ. ಇಸ್ರೋಸ್ LVM-3 ಇದು 1 ವರ್ಷದ ಮಾತ್ರ. ಇದು 1 ವರ್ಷಕ್ಕೆ, ಈ ವರ್ಷ ಮಾತ್ರ ಕೇಳ್ತಾರೆ, ನೆಕ್ಸ್ಟ್ ವರ್ಷ ಬರಲ್ಲ. ನೆಕ್ಸ್ಟ್ ವರ್ಷ ಇಸ್ರೋ ಬಿಡುಗಡೆ ಮಾಡಿದಂತಹ ಇತರೆ ಉಪಗ್ರಹಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ರೇರ್ ಅರ್ತ್ ಮ್ಯಾಗ್ನೆಟ್ಸ್, ಇದು ಇಂಪಾರ್ಟೆಂಟ್. ರೇರ್ ಅರ್ತ್ ಮ್ಯಾಗ್ನೆಟ್ಸ್. ಓಕೆ, ಯಾವುದು? ಲ್ಯಾಂಥನೈಟ್ಸ್, ಸ್ಕ್ಯಾಂಡಿನಿಯಂ, ಏಟ್ರಿಯಮ್. ಏನಕ್ಕಪ್ಪ? ಎಕ್ಸೆಪ್ಷನಲ್ ಮ್ಯಾಗ್ನೆಟಿಕ್ ಸ್ಟ್ರೆಂತ್, ಹೈ ಎನರ್ಜಿ ಡೆನ್ಸಿಟಿ and superior performance, outperforms other types of magnets used in electric vehicles, renewable energy, electronics, aerospace and defense. ಓಕೆ, ನಂತರದಲ್ಲಿ ಪ್ರಾಜೆಕ್ಟ್ ಸನ್ ಕ್ಯಾಚರ್, ಇದು ಬರಲ್ಲ. ಉಂಗಾ ಡಿಕ್ಲರೇಷನ್ ಆನ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂಡ್ ಮೆಂಟಲ್ ಹೆಲ್ತ್ ಬರಲ್ಲ. ಇದು ಬರಲ್ಲ. ಕಲ್ಚರ್, ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್. ಯುನೆಸ್ಕೋ ಇಸ್ ಆಲ್ವೇಸ್ HYT. ಈ ಲಿಸ್ಟ್ ಮೇಲೆ ಒಂದು ಕ್ವಶನ್ ಫಿಕ್ಸು. ಕುಟಿಯಟ್ಟಂ, ರಮ್ಮನ್, ಚೌ ಡ್ಯಾನ್ಸ್, ಬುದ್ಧಿಸ್ಟ್ ಚಾಂಟಿಂಗ್, ಸಂಕೀರ್ತನ, ಟ್ರೆಡಿಷನಲ್ ಬ್ರಾಸ್ ಆ್ಯಂಡ್ ಕಾಪರ್ ಕ್ರಾಫ್ಟ್ ಪಂಜಾಬ್, ಯೋಗ, ಕುಂಭಮೇಳ, ದುರ್ಗಾಪೂಜಾ, ಗಾರ್ಬಾ, ದೀಪಾವಳಿ. ಡೈರೆಕ್ಟ್ ಕ್ವಶನ್ಸ್ ಇವೆಲ್ಲ. ಓಕೆ, ಇವೆಲ್ಲ ಬರಲ್ಲ. ಅಬೌಟ್ ದೀಪಾವಳಿ ಬಗ್ಗೆ ಏನು ಓದ್ಬೇಕೇನ್ರಿ? ಆಚರಣೆ ಮಾಡ್ತಲ್ಲ, ಗೊತ್ತಾಗುತ್ತಲ್ಲ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಒಂದು ನೋಡ್ಕೊಳ್ಳಿ. ಸ್ಪೆಷಲಿ ನಮಗೆ ಮೀರತ್ ಕಾನ್ಸ್ಪಿರಸಿ ಕೇಸ್ ಇಂಪಾರ್ಟೆಂಟು, ನೋ ಡೌಟ್ ಇನ್ ದಟ್. ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. MN ರಾಯ್ ಇಂಪಾರ್ಟೆಂಟು. ಸೊ ತದನಂತರದಲ್ಲಿ ಪಬ್ಲಿಕೇಶನ್ಸು ಬೇಡ. ಕೀ ಇವೆಂಟ್ಸ್ ಬೇಡ. ಕಿಸಾನ್ ಸಭಾ, ಇದು ಇಂಪಾರ್ಟೆಂಟ್. ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್ 1936 ಆ್ಯಂಡ್ ಮಹಿಳಾ ಸಂಗಮ್ಸ್. ಓಕೆ, ತದನಂತರದಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ 1920. ಓಕೆ, ಸೊ ಲಾಲಾ ಲಜಪತ್ ರಾಯ್ ವೆರಿ ಇಂಪಾರ್ಟೆಂಟ್. ಇದಾದ ನಂತರದಲ್ಲಿ
ಸೊ ಎಸ್ ಇಷ್ಟು ಸಾಕು ಅನಿಸುತ್ತೆ. INS ಕೌಂಡಿನ್ಯ ಇದು ಇಂಪಾರ್ಟೆಂಟು, ಆಲ್ರೆಡಿ ಕ್ವಶನ್ ಬಂದಿದೆ. ಓಕೆ, ಇದ್ರ ಮಿನಿಸ್ಟ್ರಿ ಆಫ್ ಕಲ್ಚರ್ ಇದು ಬರುತ್ತೆ. ಸೊ ಅದು ಆಲ್ರೆಡಿ ವೆರಿ ಇಂಪಾರ್ಟೆಂಟ್. INS ಕೌಂಡಿನ್ಯ. ನ್ಯೂಸ್ ಇನ್ ಶಾರ್ಟ್ಸ್ ಬೇಡ. ತಮಿಳ್ನಾಡು ಆ್ಯಡೆಡ್ 5 more GI ಟ್ಯಾಕ್ಸ್. ಒಂದರ ಕೊಡಿ. ಇದು ಕರೆಂಟ್ ಅಫೇರ್ಸ್, ಈ ವರ್ಷಕ್ಕೆ ಮಾತ್ರ ಸೀಮಿತ, ನೆಕ್ಸ್ಟ್ ವರ್ಷ ಬರಲ್ಲ. ಇದು ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. ಎಸ್, ನೆಕ್ಸ್ಟು ಕಂಟೆಂಪ್ರರಿ ರಿಲೆವೆನ್ಸ್ ಆಫ್ ಭಗವದ್ಗೀತಾ. ಎಥಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಇವ್ರು ಭಾಳ ಕೊಟ್ಕೊಂತ ಹೋಗ್ತಾರೆ. ಬಟ್ ಎಥಿಕ್ಸಲ್ಲಿ ಏನು ಬರಬೇಕು, ಕ್ವಶನ್ ಪೇಪರಿಂದನೇ ಎಥಿಕ್ಸ್ ಪೇಪರ್ ಬರುತ್ತೆ. ಸೊ ನಾನು 100% ಬರ್ಕೊಡ್ತೀನಿ, 100% ಬರ್ಕೊಡ್ತೀನಿ. ಓಕೆ, ಎಥಿಕ್ಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಯಾರೂ ಸಾಲ್ವ್ ಮಾಡಿರಲ್ಲ, ಬುಕ್ ಓದ್ತಾರೆ. ಓಕೆ, ಬುಕ್ ಓದಿ, ಬೇಡ ಅಂತ ಹೇಳ್ತಾ ಇಲ್ಲ. ಬುಕ್ ಓದಿದ ಮೇಲೆ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿಲ್ಲ ಅಂತಂದರೆ ಯು ಆರ್ ನಾಟ್ ಇನ್ ಎ ರೈಟ್ ಡೈರೆಕ್ಷನ್. ಓಕೆ, ಸೊ ನಮ್ಮ GWAS ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸರ್ ಇವೆಲ್ಲ ಓದೋಕ್ಕಾಗಲ್ಲ ಸರ್. ಓದ್ತೀರಾ, ನೆನ್ಪಿಡೋಕ್ಕಾಗಲ್ಲ. ನೆನ್ಪಿಡ್ಬೋದು, ಬರೆಯೋಕ್ಕಂತೂ ಸಾಧ್ಯವೇ ಇಲ್ಲ. ಸೊ ಇದು ನಮ್ಮ ಲಿಮಿಟೇಷನ್ ಆಫ್ ದಿ ಎಕ್ಸಾಮ್ಸು. ಎಥಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಬಿ ಕೇರ್ಫುಲ್. ಓಕೆ, ನೆಕ್ಸ್ಟ್ ಏನಿದೆಯಪ್ಪ, ಆಸ್ಪೆರ್ ಸ್ಕೀಮ್. ಎಸ್, ಇಂಪಾರ್ಟೆಂಟ್, ವೆರಿ ಮಚ್ ಇಂಪಾರ್ಟೆಂಟ್. ಓವರ್ 100 ಲೈವ್ಲಿಹುಡ್ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಹ್ಯಾವ್ ಬೀನ್ ಅಪ್ರೂವ್ಡ್ ಅಂಡರ್ ಆಸ್ಪೆರ್. ಓಕೆ, ಇದು ಭಾಳ ಇಂಪಾರ್ಟೆಂಟು. ಓಕೆ, ಮಿನಿಸ್ಟ್ರಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್, ಈ ಥರ ನೋಡ್ಕೊಳ್ಳಿ. ಪ್ಲೇಸಸ್ ಇನ್ ನ್ಯೂಸ್. ನಮಸ್ತೆ, ಮುಗೀತು ಸರ್. ಪ್ಲೇಸಸ್ ಇನ್ ನ್ಯೂಸ್ ಮಂತ್ಲಿ ವೈಸ್ ಬರಲ್ಲ, ಇಯರ್ಲಿ ವೈಸ್ ಬರುತ್ತೆ. ಲಡಾಖ್ ಡಿಫೆನ್ಸ್ ಮಿನಿಸ್ಟರ್ ಇನಾಗ್ರೇಟೆಡ್ 125 ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನ್ಕ್ಲೂಡಿಂಗ್ ಶಾರ್ಟ್ ಟನಲ್ ಇನ್ ಲಡಾಖ್. ಇದು ಪ್ಲೇಸಸ್ ಇನ್ ನ್ಯೂಸ್ ಅಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಪ್ಲೇಸಸ್ ಇನ್ ನ್ಯೂಸ್ ಅಂತಂದರೆ ಲಾಂಗ್ ಸಸ್ಟೈನಿಂಗ್ ಆ್ಯಂಡ್ ರಿಪೀಟೆಡ್ಲಿ ಇಟ್ ಈಸ್ ಗೋಯಿಂಗ್ ಟು ಅಪಿಯರ್ ಇನ್ ದಿ ಮೇನ್ ಸ್ಟ್ರೀಮ್ ಮೀಡಿಯಾ. ಅದನ್ನು ಪ್ಲೇಸಸ್ ಇನ್ ನ್ಯೂಸ್ ಅಂತಾರ. ಡಿಫೆನ್ಸ್ ಮಿನಿಸ್ಟ್ರಿ ಹೋದ್ರೆ ಪ್ಲೇಸಸ್ ಇನ್ ನ್ಯೂಸ್ ಅನ್ನಲ್ಲ. ಅರ್ಥ ಮಾಡ್ಕೊಳ್ಳಿ ಸರ್, ಅರ್ಥ ಮಾಡ್ಕೊಳ್ಳಿ. ಅಸ್ಸಾಮ್ಸ್ ಮಜುಲಿ ಹೋಸ್ಟ್ ಚಾರಿ ಚುಂಗ್ ಫೆಸ್ಟಿವಲ್ ಟು ರಿವೈವ್ ದಿ ಏಷ್ಯಾಸ್ ಫಸ್ಟ್ ಪ್ರೊಟೆಕ್ಟೆಡ್ ರಿಯಲಿ ಬರ್ಡ್. ಇವೆಲ್ಲ ಯಾಕಪ್ಪ ಕೊಡ್ತಾರೆ ಅನಿಸುತ್ತೆ, ನಮ್ಮನ್ನು ಗೋಳೈಕೊಂಡ್ಬಿಡ್ತಾರೆ ಇವರೆಲ್ಲ. ಹಂಗೆಲ್ಲ ಕೊಟ್ಟು ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಪ್ಲೇಸಸ್ ನ್ಯೂಸ್ ಅಲ್ಲ ಸರ್, ಬರ್ಕೊಡ್ತೀನಿ. ಇವೆಲ್ಲ ಅಲ್ಲ, ನಾನು ಹೇಳ್ತೀನಿ. ಪ್ರಿಲಿಮ್ಸ್ ಬಂದಾಗ ಕೆಲವೊಂದು ಇವು ಬರ್ತವೆ, ಅವೇ ಬರ್ತಾವೆ ರೀ. ಓಕೆ, ನೋಡಿ ಎಲ್ಲ ಏನು ಉಪಯೋಗನೇ ಇಲ್ಲ ಇವೆಲ್ಲ. ನೋಡಿ, ಕರ್ನಾಟಕದ್ದು ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಎಕ್ಸ್ಪ್ರೆಸ್ಡ್ ಕನ್ಸರ್ನ್ಸ್ ಓವರ್ ಪೂರ್ ಮೇಂಟೆನೆನ್ಸ್ ಇನ್ ಹಂಪಿ. ಹೌದು, ಇದೇನು ಈಗ ಇದೆಯಾ? ನಮ್ಮ ತಾತನ ಕಾಲದಿಂದ ಪೂರ್ ಮೇಂಟೆನೆನ್ಸ್ ಇದೆ. ಅರ್ಥ ಆಯ್ತಲ್ವಾ? ಪೂರ್ ಮೇಂಟೆನೆನ್ಸ್ ಇದೆ. ಇದೆಲ್ಲ ಪ್ಲೇಸಸ್ ಇನ್ ನ್ಯೂಸಾ? ಅರ್ಥ ಮಾಡ್ಕೊಳ್ಳಿ, ಇದು ಪ್ಲೇಸಸ್ ಇನ್ ನ್ಯೂಸ್ ಅಲ್ವೇ ಅಲ್ಲ. ಸೊ ಇಂಥವೆಲ್ಲ ಕೊಟ್ಟು ನಿಮ್ಗೇನಾಗುತ್ತೆ, ಬರ್ಡನ್ ಆಗುತ್ತೆ. ಆ ಬರ್ಡನ್ ರಿಡ್ಯೂಸ್ ಮಾಡ್ಕೋಬೇಕಂದ್ರೆ ಯು ಕ್ಯಾನ್ ಗೆಟ್ ಎ ಗೈಡೆನ್ಸ್ ಫ್ರಮ್ ಅಸ್ ಆರ್ ಎನಿಬಡಿ. ಓಕೆ, ಪ್ಲೇಸಸ್ ಇನ್ ನ್ಯೂಸ್ ಇನ್ ವರ್ಲ್ಡ್ ಅಷ್ಟು ಇಲ್ಲೇನು ಇಲ್ಲ. ಸೊ ಅಂಟಾರ್ಟಿಕಾ, ಐ ಹ್ಯಾವ್ ಟೋಲ್ಡ್ ಯು, ಮೈತ್ರಿ. ಇದು ಪ್ಲೇಸಸ್ ಇನ್ ನ್ಯೂಸ್ ಅಲ್ಲ, ಇದು ಜಸ್ಟ್ ಒಂದು ಪಾಯಿಂಟ್. ಜಸ್ಟ್ ಇದನ್ನು ತಲೆಗಿಟ್ಕೊಂಡ್ರೆ ಮುಗಿದೋಯ್ತು. ಬಾ ಏನೇನೋ ಕೊಟ್ಕೊಂತ ಹೋಗ್ಬಿಡ್ತಾರೆ ರೀ. ಇಂಪಾರ್ಟೆಂಟ್ ಅಲ್ಲ. Yeah, this is all about Vision Magazine Part 2. Part 1 is already available in HOIT classes. So, ನಿಮಗೆ ಏನೇ ಅವಶ್ಯಕತೆ ಇದ್ದರೂ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, we will help you. Thank you. Bye bye.